ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಈಗ ಬಹಳಷ್ಟು ಆಸಕ್ತಿಯಿಂದ ಅಧ್ಯಯನಕ್ಕೋಸ್ಕರವಾಗಿ ಕಾತುರರಾಗಿ ಕುಳಿತಿದ್ದೀರಿ. ಯಾಕೆ ಅಂದರೆ ಕೆಲವು ದಿನಗಳ ಹಿಂದೆಯಷ್ಟೇ ನಡೆದಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಇದಕ್ಕಿಂತಲೂ ಹಿಂದಿನ TET ಪರೀಕ್ಷೆಯಲ್ಲಿ ಅರ್ಹತೆ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು GPSTR ನೇಮಕಾತಿಗೆ ಅಪ್ಲೈ ಮಾಡಿ ಪರೀಕ್ಷೆಗಳಿಗೋಸ್ಕರವಾಗಿ ತಯಾರಿ ಮಾಡಿಕೊಳ್ಳಕ್ಕೆ ತಾವೆಲ್ಲರೂ ಸನ್ನದ್ಧರಾಗಿ ಕುಂತಿದ್ದೀರಿ. ಅದಕ್ಕೋಸ್ಕರವಾಗಿ NVN ಅಕಾಡೆಮಿಯ ವತಿಯಿಂದ ಶೀಘ್ರದಲ್ಲಿ GPSTR ತರಗತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಡೆಸ್ತೀವಿ ಅಂತಕ್ಕಂಥ ವಿಷಯವನ್ನು ಈಗಾಗಲೇ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಆ GPSTR ನೇಮಕಾತಿಯಲ್ಲಿ ಬರ್ತಕ್ಕಂಥ ಕೋರ್ಸ್ ಪ್ಲಾನ್ ಅಂತಕ್ಕಂಥದ್ದು ಮತ್ತು ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಅಂತಕ್ಕಂಥದ್ದು, ಪ್ರಶ್ನೆಗಳ ರಚನೆ ಅಂತಕ್ಕಂಥದ್ದು, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಂಡಾಗ ಮಾತ್ರ ಯಾವ ಪತ್ರಿಕೆಗೆ ಯಾವ ವಿಷಯಗಳು ಬರ್ತವೆ, ಆ ವಿಷಯದಲ್ಲಿ ಏನು ಪರಿಕಲ್ಪನೆಗಳಿದ್ದಾವೆ, ಯಾವ ಪರಿಕಲ್ಪನೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಪ್ರಶ್ನೆಗಳ ರಚನೆ ಆಗ್ತಾ ಇದ್ದಾವೆ, ಅಂದರೆ ಆ ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ನಮಗೆ ಸಿಗಲಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಯಾವಾಗಲೂ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವು ಕೂಡ್ತಾ ಇದ್ದೀವಿ, ಒಂದು ಗಂಭೀರವಾಗಿರ್ತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗುತ್ತಾ ಇದ್ದೀವಿ ಅಂತಂದರೆ ನಮ್ಮ ಆರಂಭ ಹೆಂಗಿರಬೇಕು ಅಂತ ಕೇಳಿದಾಗ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆರಂಭ ಇರಬೇಕಾಗುತ್ತೆ. ಯಾಕೆ ಅಂದರೆ ವೆಲ್ ಬಿಗಿನ್ ಈಸ್ ಆಫ್ ವರ್ಕ್ ಈಸ್ ಡನ್ ಅಂತ ಕರೀತಾರೆ. ಒಳ್ಳೆಯ ಆರಂಭ ಅಥವಾ ಉತ್ತಮ ಆರಂಭ ಅಂತಕ್ಕಂಥದ್ದು ಅರ್ಧ ಕೆಲಸ ಮುಗಿದಂತೆ. ಅದಕ್ಕೋಸ್ಕರವಾಗಿ GPSTR ನೇಮಕಾತಿಗೋಸ್ಕರವಾಗಿ ಅಧ್ಯಯನಕ್ಕೆ ತಯಾರಾಗ್ತಕ್ಕಂಥ ತಾವುಗಳು ತಮ್ಮ ಅಧ್ಯಯನದ ತಯಾರಿಯ ಆರಂಭ ಹೆಂಗಿರಬೇಕಂತ ಕೇಳಿದಾಗ ಯಾವಾಗಲೂ ಉತ್ತಮವಾಗಿರ್ತಕ್ಕಂಥ ಆರಂಭ ಇರಬೇಕು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆರಂಭ ಇರಬೇಕು. ಅಂದಾಗ ಮಾತ್ರ ಅದು ನಮ್ಮ ಅರ್ಧ ಕೆಲಸವನ್ನು ಮುಗಿಸಿದಷ್ಟು ಏನಾಗುತ್ತೆ ಫೀಲಿಂಗ್ಸ್ ಯಾರಿಗೆ ಸಿಗುತ್ತೆ ಅಂತ ಕೇಳಿದಾಗ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಆ GPSTR ನೇಮಕಾತಿಗೋಸ್ಕರವಾಗಿ ಯಾವ ರೀತಿಯಾಗಿ ಅಧ್ಯಯನದಲ್ಲಿ ತೊಡಗಬೇಕು ಅಂತಂದಾಗ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಕಷ್ಟಪಟ್ಟು ಓದುವುದಕ್ಕಿಂತಲೂ ಇಷ್ಟಪಟ್ಟು ಓದಬೇಕಾಗುತ್ತೆ. ಆ ಇಷ್ಟಪಟ್ಟು ಓದಬೇಕಾಗಿರ್ತಂತಂದ್ರೆ ಸರಿಯಾಗಿ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ತಾರಂಡೈಕ್ ಥಿಯರಿ ಬರ್ತದೆ ನಮಗೆ, ಆ ತಾರಂಡೈಕ್ ಥಿಯರಿ ಹೇಳ್ತದೆ ಮೊದಲು ಸಿದ್ಧತೆ ಆಗಲಿ ಪ್ರಿಪ್ರೇಷನ್ ಬೇಕು ನಮಗೆ. ಆ ಪ್ರಿಪ್ರೇಷನ್ ಅಂತಕ್ಕಂಥ ಸರಿಯಾಗಿ ಆಯಿತು ಅಂತಂದರೆ ನಮ್ಮ ಅಭ್ಯಾಸ ಅಂತಕ್ಕಂಥ ಸರಿಯಾಗಿ ಆಗ್ತದೆ. ಯಾವಾಗ ಪ್ರಿಪ್ರೇಷನ್ ಮತ್ತು ಅಭ್ಯಾಸ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಅನುಸರಿಸ್ತಾವೋ ಪರಿಣಾಮ ಕೂಡ ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ GPSTR ಫಲಿತಾಂಶವನ್ನು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬಯಸಬೇಕಾಗಿತ್ತು ಅಂತಂದರೆ ನೀವು ತಾರಂಡೈಕ್ರವರ ನಿಯಮದಂತೆ ಸರಿಯಾದ ಪ್ರಿಪ್ರೇಷನ್ ಅಂತಕ್ಕಂಥ ಬೇಕಾಗುತ್ತೆ, ಸರಿಯಾದ ರೀತಿಯ ಅಭ್ಯಾಸ ಅಂತಕ್ಕಂಥ ಬೇಕಾಗುತ್ತೆ. ನಾನು ಅಭ್ಯಾಸ ಮಾಡ್ತೀನಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೇವಲ ಅಧ್ಯಯನದಲ್ಲಿ ತೊಡಗಿದರೆ ಆ ಅಧ್ಯಯನಕ್ಕೊಂದು ಯೋಜನೆ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಗುರಿಯನ್ನು ಮುಟ್ಟಬೇಕಾಗಿತ್ತು ಅಂತಂದರೆ, ನಮ್ಮ ಗುರಿಯನ್ನು ತಲುಪಬೇಕಾಗಿತ್ತು ಅಂತಂದರೆ ನಮ್ಮೊಳಗಿರ್ತಕ್ಕಂಥ ಆ ಒಂದು ಕಿಚ್ಚು ಇದೆಯಲ್ಲ ನಮ್ಮಲ್ಲಿ GPSTR ಕ್ರ್ಯಾಕ್ ಮಾಡಬೇಕಂತೇಳಿ ಆ ಒಂದು ಕಿಚ್ಚನ್ನು ಸದುಪಯೋಗ ಪಡೆದುಕೊಳ್ಬೇಕಾಗಿತ್ತು ಅಂತಂದರೆ ಆ GPSTR ನೇಮಕಾತಿಯಲ್ಲಿ ಬರ್ತಕ್ಕಂಥ ಪತ್ರಿಕೆಗಳು ಯಾವ್ಯಾವು, ಯಾವ ಪತ್ರಿಕೆಯಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳಿರ್ತವೆ,
ಆ ಪ್ರಶ್ನೆಗಳು ಯಾವ ಪರಿಕಲ್ಪನೆ ಸಂಬಂಧಪಟ್ಟಂಗಿರ್ತವೆ, ಪೂರ್ವಭಾವಿಯಾಗಿರ್ತಕ್ಕಂಥ ಗ್ರೌಂಡ್ ಲೆವೆಲ್ ಅಂತ ಕರಿತೀವಲ್ಲ, ಈ ಗ್ರೌಂಡ್ ಲೆವೆಲ್ ಅಂತಕ್ಕಂಥ ಗ್ರೌಂಡ್ ಅಂತಕ್ಕಂಥ ರೆಡಿ ಮಾಡ್ಕೊಳ್ಬೇಕಾಗುತ್ತೆ, ಆ ಫ್ಲೋರ್ ಅಂತಕ್ಕಂಥ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ಗ್ರೌಂಡ್ ಅಂತಕ್ಕಂಥ ಸರಿಯಾಗಿ ನೀವು ರೆಡಿ ಮಾಡ್ಕೊಳ್ತೀರೋ ಆಗ ನಿಮ್ಮ ಅಭ್ಯಾಸ ಕ್ರಮಗಳು ಏನಾಗುತ್ತೆ ಅಂತ ಕೇಳಿದಾಗ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಜರುಗಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಆ GPSTR ನೇಮಕಾತಿಯ ಅಭ್ಯಾಸಕ್ಕೆ ತೊಡಗೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗಳನ್ನು ಕಡ್ಡಾಯವಾಗಿ ನೀವು ನೋಡಲೇಬೇಕು, ಕೇಳಲೇಬೇಕು. ಅದಕ್ಕೋಸ್ಕರವಾಗಿಯೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದೆ ಅಂತ ಕೇಳಿದಾಗ ಪತ್ರಿಕೆ 1 ಏನೇನು ವಿಷಯ ಒಳಗೊಂಡಿದೆ, ಎಷ್ಟು ಅಂಕಗಳಿಗೆ ಬರ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರ್ತದೆ, ಅದೇ ರೀತಿಯಾಗಿ ಪತ್ರಿಕೆ 2 150 ಅಂಕಗಳಿರ್ತಕ್ಕಂಥ ಪತ್ರಿಕೆ 2 ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೆಂಗಿದೆ, ಅದರಲ್ಲಿ ಬರ್ತಕ್ಕಂಥ ಪಠ್ಯಕ್ರಮ ಏನಿದೆ, ಆ ಎಲ್ಲ ವಿಚಾರ ಕುರಿತಂತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತು ಅದೇ ರೀತಿಯಾಗಿ ಪತ್ರಿಕೆ 3 ಅಂತಕ್ಕಂಥದ್ದು ಸಮಾಜ ಪಾಠಗಳ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ಈ ಒಂದು ಪತ್ರಿಕೆ 3 ಬರಲೇಬೇಕಾಗಿದೆ. ಯಾವ ಮಾಧ್ಯಮದ ಬೋಧನೆಯಲ್ಲಿ ನಾವು ತೊಡಗುತ್ತಾ ಇದ್ದೀವನೋ ಆ ಮಾಧ್ಯಮದ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪತ್ರಿಕೆ ಇದು. ನಾವೆಲ್ಲರೂ ಕನ್ನಡ ಮಾಧ್ಯಮದ ಶಿಕ್ಷಕರಾಗ್ತಾ ಇರೋದರಿಂದ ಆ ಕನ್ನಡ ಭಾಷಾ ಸಾಮರ್ಥ್ಯ ಕುರಿತಾಗಿರ್ತಕ್ಕಂಥ ಪರೀಕ್ಷೆ ಪತ್ರಿಕೆ 3 ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ 3 100 ಅಂಕಗಳಿಗೆ ಈ 3ನೇ ಪತ್ರಿಕೆ ಇರ್ತದೆ. 100 ಅಂಕಗಳಲ್ಲಿ ಕಡ್ಡಾಯವಾಗಿ ನೀವು ಕನಿಷ್ಠ 60 ಅಂಕಗಳನ್ನು ಪಡೆದುಕೊಳ್ಳಲೇಬೇಕು. 60 ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ನೀವು ಅರ್ಹತೆಯನ್ನು ಪಡೆದುಕೊಳ್ತೀರಿ. ಮತ್ತು ಈ 60 ಅಂಕಗಳಿರ್ತಕ್ಕಂಥ ಕಡ್ಡಾಯವಾಗಿ 60 ಅಂಕ ಪಡೆದುಕೊಳ್ಬೇಕಾಗತ್ತೆ. ಮತ್ತು ನಾವೇನು ಕರಿತೀವಿ ಇದಕ್ಕೆ ರಿಸಲ್ಟ್ ಮಾಡ್ತಕ್ಕಂಥ ಫಲಿತಾಂಶವನ್ನು ಪಟ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಕೂಡ ಸ್ಕೋರಿಂಗ್ ಏನು ಮಾಡ್ತಾರೆ, ವ್ಯಾಲಿಡ್ ಮಾಡ್ಕೋತಾರೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಸರಿಯಾದ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಅರ್ಥೈಸ್ಕೊಳ್ಬೇಕು. ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಕೂಡ ನೀವು ಅರ್ಥೈಸ್ಕೊಳ್ಬೇಕು. ನಾವು ಪತ್ರಿಕೆ 1ರಲ್ಲಿ ಸಾಮಾನ್ಯ ಮೊದಲೇ ಭಾಗ ಸಾಮಾನ್ಯ ಕನ್ನಡ ಅಂತ ನೋಡಿದ್ವಿ. ಆ ಸಾಮಾನ್ಯ ಕನ್ನಡದಲ್ಲಿರ್ತಕ್ಕಂಥ ಪಠ್ಯಕ್ರಮನೇ ಭಾಷಾ ಸಾಮರ್ಥ್ಯ ಪತ್ರಿಕೆ 3ರಲ್ಲಿ ಮತ್ತೆ ತಂದಿದ್ದಾರೆ. ಅದೇ ಪಠ್ಯಕ್ರಮ ಇದೆ. ಎಲ್ಲ ಏನಿದೆ ಅಂತ ಕೇಳಿದಾಗ ಸೇಮ್ ಪಠ್ಯಕ್ರಮ ಇದೆ, ಸೇಮ್ ಪರಿಕಲ್ಪನೆಗಳಿದ್ದಾವೆ. ಎಲ್ಲ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂಥ ಎಲ್ಲ ಪರಿಕಲ್ಪನೆಗಳು ಪತ್ರಿಕೆ 3ರಲ್ಲಿ ಏನು ಮಾಡ್ತಿದ್ದೆ ನಾವು ಕಾಣ್ತಾ ಇದ್ದೀವಿ. ಆದರೆ ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ 25 ಬಹು ಆಯ್ಕೆಯ ಪ್ರಶ್ನೆಗಳಿರ್ತಕ್ಕಂಥ ನಾವು ಗಮನಿಸಿದ್ದೀವಿ. ಆದರೆ ಪತ್ರಿಕೆ 3ರಲ್ಲಿ ಇವೇ ಪರಿಕಲ್ಪನೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ಇರುವುದಿಲ್ಲ. ಇಲ್ಲಿ ಆ ಬಹು ಆಯ್ಕೆಯ ಪ್ರಶ್ನೆಗಳ ಹೊರತಾಗಿ ಏನಿರ್ತಪ್ಪ ಅಂತ ಕೇಳಿದಾಗ ಇಲ್ಲಿ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಬೇಕು ನೀವು. ಇಲ್ಲಿ ಪತ್ರಿಕೆ 3 ಕನ್ನಡ, ಹೌದಾ, ವಿಷಯ ಭಾಷಾ ಸಾಮರ್ಥ್ಯ ಅಂತಕ್ಕಂಥದ್ದು. ಪ್ರಶ್ನೆಗಳ ರಚನೆ ಹೆಂಗಿರ್ತಾವೆ ಅಂತ ಕೇಳಿದಾಗ ವಿವರಣಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಅಂತಕ್ಕಂಥದ್ದು 100 ಅಂಕಗಳಿಗಿರ್ತದೆ. ಗರಿಷ್ಠ 2 ಗಂಟೆಗಳ ಸಮಯಾವಕಾಶ ನಿಮಗೇನಾಗಿರ್ತದೆ ಅಲ್ಲಿ ಇರ್ತದೆ. ನೋಡಿ, ಪ್ರಶ್ನೆಗಳ ರಚನೆಗಳು ಯಾವ ರೀತಿಯಾಗಿ ಆಗುತ್ತೆ. ಪ್ರಶ್ನೆ ಪತ್ರಿಕೆ ವಿನ್ಯಾಸ ನಿಮ್ಗೆ ಗೊತ್ತಾಗಿತ್ತು. 100 ಅಂಕಗಳು ಬರ್ತವೆ. 100 ಅಂಕಗಳು ಹೆಂಗಿರ್ತಪ್ಪ ಅಂದರೆ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಂತಕ್ಕಂಥ ಇರ್ತದೆ. ಅದು 10ನೇ ತರಗತಿವರೆಗೆ 6ರಿಂದ 10ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಕನ್ನಡದ ವಿಷಯದಲ್ಲಿ ಬರ್ತಕ್ಕಂಥ ವ್ಯಾಕರಣ ಅಂಶಗಳಿಂದ ಆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳು ಅಂತಕ್ಕಂಥವು ಬರ್ತದೆ ಅಂತಕ್ಕಂಥ ನೀವು ಗಮನಿಸಬೇಕು. ನೋಡಿ, ಪ್ರಶ್ನೆಗಳು ಯಾವ ರೀತಿ ರಚನೆ ಆಗ್ತವೆ ಅಂತಂದರೆ ಮೊದಲೇ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ನೋಡಿ, ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆ ಸಮಾನಾರ್ಥಕ ಪದಗಳನ್ನು ಬರೀಬೇಕಾಗಿರ್ತಕ್ಕಂಥ 5 ಪದಗಳನ್ನು ಕೊಟ್ಟಿದ್ದಾನೆ. 5 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು. ಅದಕ್ಕೆ ಎಷ್ಟು ಅಂಕ ಅಂತ ಕೇಳಿದಾಗ 5 ಅಂಕಗಳು. ಅದೇ ರೀತಿ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 5 ಪದಗಳನ್ನು ಕೊಟ್ಟಿದ್ದಾನೆ. 5 ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಾಗಿದೆ. ಎಷ್ಟು ಅಂಕ ಅಂತ ಕೇಳಿದಾಗ 5 ಅಂಕಗಳು. ನೋಡಿ, ಅದೇ ರೀತಿಯಾಗಿ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. ನೋಡಿ, ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. ಎಷ್ಟದಾವ ಅಂತ ಕೇಳಿದಾಗ ನುಡಿಗಟ್ಟುಗಳು ಅವು ಕೂಡ 5 ಅದಾವೆ. 5 ನುಡಿಗಟ್ಟುಗಳಿಗೆ ಅರ್ಥವನ್ನು ಬರೀಬೇಕಾಗಿದೆ. ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಅಂತ ಕೇಳಿದಾಗ 5 ಅಂಕಗಳು. ನೆಕ್ಸ್ಟ್, ಕೊಟ್ಟಿರುವ ಗಾದೆಯನ್ನು ಪೂರ್ಣಗೊಳಿಸಿ. ನೋಡಿ, 5 ಗಾದೆ ಅಪೂರ್ಣವಾಗಿರ್ತಕ್ಕಂಥ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ.
ಆ 5 ಅಪೂರ್ಣವಾಗಿರ್ತಕ್ಕಂಥ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿದರೆ ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಅಂತ ಕೇಳಿದಾಗ 5 ಮಾರ್ಕ್ಸ್ಗಳು ಸಿಗುತ್ತವೆ. ಅದೇ ರೀತಿಯಾಗಿ ಪ್ರಶ್ನೆ 2 ನೋಡಿದಾಗ ನೋಡಿ, ಮೊದಲೇ ಪ್ರಕಾರದ ಪ್ರಶ್ನೆ ಇದು. ಈ 2ನೇ ಪ್ರಕಾರದ ಪ್ರಶ್ನೆಗಳನ್ನು ನೋಡಿದಾಗ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ. ಆ ಪ್ರಶ್ನೆಗೆ ಸೂಚನೆ ಕೂಡ ಅದ್ರ ಪಕ್ಕಂತಿನ ಅದರ ಪ್ರಕಾರ ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗಿದೆ. ನೋಡಿ, ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ. 2 ಪದಗಳ ಕಾರ್ಖಾನೆ ಅಂತಕ್ಕಂಥದ್ದು, ಸಾಬೂನು ಅಂತಕ್ಕಂಥದ್ದು. ಇವು ಯಾವ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದವು? ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು. 2 ಪದಗಳಿರುವುದರಿಂದ 2 ಅಂಕಗಳು ಅಂತಕ್ಕಂಥ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಕೊಟ್ಟಿರುವ ಪದಗಳನ್ನು ಬರೆದು ಸಂಧಿಯನ್ನು ಹೆಸರಿಸಿರಿ. ನೋಡಿ, ಸಂಧಿ ಬರೀಬೇಕು. ಇವನೊಬ್ಬ ಹಳ್ಳಿಯಲ್ಲಿ. ಇವು 2 ಪದಗಳಿದ್ದಾವೆ, ಇದಕ್ಕೆ 2 ಅಂಕಗಳಿದ್ದಾವೆ. ಅದೇ ರೀತಿ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ನೋಡಿ, 2 ಪದಗಳಿದ್ದಾವೆ. 4 ದೆಸೆ ಹೆಮ್ಮರ, ಅದಕ್ಕೆ 2 ಅಂಕಗಳು. ಅದೇ ರೀತಿ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ. ಕಕ್ಕ, ಬಿಕ್ಕಿ, ಪ್ರಯತ್ನ, 2 ಪದಗಳು ಕೊಟ್ಟಿದ್ದಾರೆ. ಆ 2 ಪದಗಳಿಗೆ ನಮ್ಮ ಓನ್ ಸೆಂಟೆನ್ಸ್ ಬರೀಬೇಕು, ಸ್ವಂತ ವಾಕ್ಯವನ್ನು ಬರೀಬೇಕು. ಅದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿದಾಗ 2 ಮಾರ್ಕ್ಸು. ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸು, 2 ಅಂಕಗಳಿದ್ದಾವೆ. ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನು ಬರೆಯಿರಿ. ಹಾವನ್ನು ಆಡಿಸುವವನು ಹಾವಾಡಿಗ. ನೇತ್ರಗಳನ್ನು ದಾನ ಮಾಡಿದವನು ನೇತ್ರದಾನಿ. ಹೌದಾ? 2 ಅಂಕಗಳು. ಎರಡು ಸ್ಟೇಟ್ಮೆಂಟ್ಗಳಿದ್ದಾವೆ, ಅದಕ್ಕೋಸ್ಕರವಾಗಿ 2 ಅಂಕಗಳು. ನೆಕ್ಸ್ಟ್, ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿ ಹೆಸರಿಸಿರಿ. ನೋಡಿ, ವಿಭಕ್ತಿಗಳನ್ನು ಹೆಸರಿಸಬೇಕು. 2 ಪದಗಳಿದ್ದಾವೆ, ಆ 2 ಪದಗಳಿರೋದರಿಂದ 2 ಅಂಕಗಳು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. 2 ವಾಕ್ಯಗಳಿದ್ದಾವೆ, ಇದರಲ್ಲಿರ್ತಕ್ಕಂಥ ಸರ್ವನಾಮವನ್ನು ಆರಿಸಿ ಬರೀಬೇಕು. ಅದಕ್ಕೆ ಯಾವುದಂತ ಕೇಳಿದಾಗ 2 ಅಂಕಗಳು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ. 2 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ 2 ಸೆಂಟೆನ್ಸ್ನಲ್ಲಿ ಬಂದಿರತಕ್ಕಂಥ ಅವ್ಯಯ ಪದವನ್ನು ಆರಿಸಿ ಬರೀಬೇಕಾಗಿದೆ. ಅದಕ್ಕೆ 2 ಮಾರ್ಕ್ಸು. ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ. ನೋಡಿ, ಹುಡುಗರು ಆಟವನ್ನು ಆಡಿದರು. ನದಿಯು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ. ನೋಡಿ, ಇಲ್ಲಿ ವಚನವನ್ನು ಬದಲಾಯಿಸಬೇಕು. ಅದಕ್ಕೆ 2 ಅದಾವೆ, 2 ಸೆಂಟೆನ್ಸ್ ಅದಾವೆ, ಇಲ್ಲಿ 2 ಅಂಕಗಳು. ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡೋದಾಗಿದ್ರೆ, ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಇವು ಕೂಡ 2 ಪದಗಳಿದ್ದಾವೆ, ಅದಕ್ಕೋಸ್ಕರವಾಗಿ 2 ಅಂಕಗಳು. 4ನೆಯ ಸಂಖ್ಯೆಯ ವಾಚಕ, ಮೂಡಣ ಅಂತಕ್ಕಂಥದ್ದು ದಿಗ್ವಾಚಕ ಅಂತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆನಪಿಲ್ಲ, ಲೋಪಸಂಧಿ, ದೇವಾಲಯ ಅಂತಕ್ಕಂಥ ಯಾವ ಸಂಧಿ ಆಗುತ್ತೋ ಅದನ್ನು ನೀವು ಬರೀಬೇಕಾಗುತ್ತೆ. ಇದು ಕೂಡ 2 ಮಾರ್ಕ್ಸು. ಕೊಟ್ಟಿರುವ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ. 2 ಸೆಂಟೆನ್ಸ್ ಕೊಟ್ಟಿದ್ದಾನೆ, 2ನ್ನು ವರ್ತಮಾನ ಪ್ರೆಸೆಂಟ್ ಟೆನ್ಸಿಗೆ ನಾವು ಬರೀಬೇಕಾಗಿದೆ. ಈಗ ಅದು ಕೂಡ 2 ಅಂಕಗಳು. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. 2 ಪದಗಳನ್ನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರವಾಗಿ 2 ಅಂಕಗಳನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾಗಿದ್ರೆ ನೋಡಿ, 32ನೇ ಪ್ರಶ್ನೆ ಇದು. ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಹೆಂಗಂತ ಕೇಳಿದಾಗ ಎಷ್ಟು ಪದಗಳು ಕೊಟ್ಟಿದ್ದಾನೆ ಅಷ್ಟು ಅಂಕಗಳನ್ನು ಕೊಡ್ತಾ ಹೋಗಿದ್ದಾನೆ. ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ. 2 ಸೆಂಟೆನ್ಸ್ ಅದಾವೆ, 2 ಸೆಂಟೆನ್ಸಿಗೆ 2 ಮಾರ್ಕ್ಸು, 1 ಮಾರ್ಕ್ಸ್ಗಳು, 2 ಮಾರ್ಕ್ಸ್ ಆಗಿತ್ತು. ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಮ್ಯಾಗ, ಮೇಲೆ ಅಂತಕ್ಕಂಥದ್ದು, ಇಲ್ಲದಂಗ. ನೋಡಿ, ಗ್ರಾಂಥಿಕ ರೂಪದ ಪದಗಳನ್ನು ಬರೀಬೇಕು. 2 ಪದಗಳದಾವೆ, 2 ಅಂಕಗಳು. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಜೋಡು ನುಡಿ ಅಥವಾ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ. ಇದಕ್ಕೆ 2 ಸೆಂಟೆನ್ಸ್ ಇರ್ತವೆ, ಅದಕ್ಕೆ 2 ದ್ವಿರುಕ್ತಿಗಳನ್ನು ಗುರುತಿಸಬೇಕಾಗಿದೆ, 2 ಅಂಕಗಳು. ನೋಡಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತೆ ಚೇಂಜ್. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅವುಗಳ ಮುಂದೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ನೋಡಿ, ಒಂದೊಂದು ಗದ್ಯ ಭಾಗ ಕೊಟ್ಟಿದ್ದಾನೆ, ಒಂದೊಂದು ಗದ್ಯ ಭಾಗಕ್ಕೂ 5 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಗದ್ಯ ಭಾಗ 1, ಗದ್ಯ ಭಾಗ 1 ಇದೆ. ಈ ಗದ್ಯ ಭಾಗವನ್ನು ಓದಿಕೊಂಡು ಇದು ಕೆಳಗಿರ್ತಕ್ಕಂಥ 5 ಪ್ರಶ್ನೆಗಳಿಗೆ ಆನ್ಸರ್ 5 ಪ್ರಶ್ನೆಗಳಿದ್ದಾವೆ. 5 ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿದೆ. ಎಷ್ಟು ಅಂಕ ಅಂತ ಕೇಳಿದಾಗ 5 ಅಂಕಗಳು. ಒಂದು ಗದ್ಯ ಭಾಗದಲ್ಲಿ 5 ಅಂಕಗಳು. ನೋಡಿ, ಮತ್ತು ಗದ್ಯ ಭಾಗ 2 ನೋಡಿ, ಗದ್ಯ ಭಾಗ 2ರಲ್ಲಿ ಕೂಡ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾನೆ. ಅದನ್ನು ಓದಿಕೊಂಡು ಕೆಳಗಿರ್ತಕ್ಕಂಥ ಈ 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯಬೇಕಾಗಿದೆ. ಇದು ಕೂಡ 5 ಮಾರ್ಕ್ಸು. ಇದು ಗದ್ಯ ಭಾಗ 2. ನೋಡಿ, ನೆಕ್ಸ್ಟ್ ಮತ್ತೆ ಗದ್ಯ ಭಾಗ 3 ಇದೆ, ಸೇಮ್. ಗದ್ಯ ಭಾಗ 4 ಇದೆ, ಸೇಮ್ ಅದೇ ರೀತಿಯಾಗಿದೆ, 5 ಅಂಕಗಳು. ನೋಡಿ, ಅದಾದಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರ ಬರೆಯಿರಿ. ನೋಡಿ, ಒಂದೊಂದು ಪ್ರಶ್ನೆಗೆ 5 ಅಂಕಗಳಿದ್ದಾವೆ. ಜಾಗತಿಕ ತಾಪಮಾನದ ಪರಿಣಾಮ ಈ ವಿಷಯವನ್ನು ಕುರಿತು 8-10 ವಾಕ್ಯಗಳಲ್ಲಿ ಟಿಪ್ಪಣಿಯನ್ನು ಬರೆಯಿರಿ. ಇದಕ್ಕೆ 5 ಅಂಕಗಳು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಈ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ. ಇದಕ್ಕೆ 5 ಅಂಕಗಳು. ಆಸೆಯೇ ದುಃಖಕ್ಕೆ ಮೂಲ, ಈ ಹೇಳಿಕೆಯನ್ನು ಕುರಿತು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದಕ್ಕೆ 5 ಅಂಕಗಳು.
ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೆಯಿರಿ. ಇದಕ್ಕೂ ಕೂಡ 5 ಅಂಕಗಳು. ನೋಡಿ, ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ರಚನೆ ಆಗುತ್ತದೆ. ಮತ್ತೊಂದು ಪ್ರಕಾರ ನೋಡಿ, ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರದ ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ 8-10 ವಾಕ್ಯಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ, ಬರೆಯಿರಿ. ಇದಕ್ಕೆ ಈ ಚಿತ್ರವನ್ನು ನೋಡಬೇಕು, ಈ ಚಿತ್ರವನ್ನು ಗಮನಿಸಿ 8-10 ವಾಕ್ಯಗಳಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ಬರೀಬೇಕಾಗಿದೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿದಾಗ 5 ಅಂಕಗಳಿರ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾಗಿದ್ದರೆ ನೋಡಿ, ಕೊನೆಯ ಪ್ರಶ್ನೆ ಇದು. ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸಂದೇಶ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟವನ್ನು ಪರಿಹರಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ. ಪತ್ರಲೇಖನ ಇದೆ. ಆ ಪತ್ರಲೇಖನಕ್ಕೆ 5 ಅಂಕಗಳಿರ್ತವೆ. ಇಷ್ಟು ಭಾಷಾ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 100 ಅಂಕಗಳಿಗಿರ್ತದೆ. 100 ಅಂಕಗಳಿಗಿರ್ತಕ್ಕಂಥ ಈ ಒಂದು ಭಾಷಾ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ 60 ಅಂಕವನ್ನು ಪಡೆದುಕೊಳ್ಳಬೇಕಾಗಿದೆ. ಇದು ಸಾಮಾನ್ಯವಾಗಿ ಯಾವುದು ಜನರಲ್ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವುದರಿಂದ ತಮಗೆ ಇದು ಪ್ರತಿಯೊಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾದವರಿಗೆ 10ನೇ ತರಗತಿಯವರೆಗೆ ನಾವೆಲ್ಲ ಏನು ಈ ಒಂದು ಕನ್ನಡದ ವ್ಯಾಕರಣಾಂಶವನ್ನು ಅಧ್ಯಯನ ಮಾಡಿದ್ವಲ್ಲ, ಆ ಕನ್ನಡ ವ್ಯಾಕರಣಾಂಶದ ಜ್ಞಾನ, ಆ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪತ್ರಿಕೆ ಇದು 3ನೇ ಪತ್ರಿಕೆ ಆಗಿದೆ. ಹಾಗಾಗಿ ತಾವೆಲ್ಲರೂ ಇದ್ರ ಪ್ರಕಾರವಾಗಿ ಸರಿಯಾಗಿ ಅಧ್ಯಯನದಲ್ಲಿ ತೊಡಗಿರಿ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡ್ರಿ. ನೀವು ಒಂದು ನೆನಪಿಟ್ಕೊಳ್ಬೇಕು, ಜನರಲ್ ಕನ್ನಡಕ್ಕೆ ನೀವು ಅಧ್ಯಯನ ಮಾಡಿದರೆ ಅದು ಜನರಲ್ ಕನ್ನಡಕ್ಕೂ ಬರ್ತದೆ, ಮತ್ತು ಯಾವುದಕ್ಕೆ ಬರ್ತದೆ ಅಂತ ಕೇಳಿದಾಗ ಭಾಷಾ ಸಾಮರ್ಥ್ಯ ಪರೀಕ್ಷೆ ಕೂಡ ಬರ್ತದೆ. ಆದರೆ ಜನರಲ್ ಕನ್ನಡ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಏನಾಗ್ತವೆ ಅಂತ ಕೇಳಿದಾಗ ವಿವರಣಾತ್ಮಕವಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಬರ್ತವೆ. ಅದನ್ನು ಮಾತ್ರ ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಧ್ಯಯನವನ್ನು ಮಾಡಬೇಕಾಗತ್ತೆ ಮತ್ತು ಮುಂಬರ್ತಕ್ಕಂಥ GPSTR ನೇಮಕಾತಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಇವು ಎಲ್ಲ ಸಾಮಾನ್ಯ ಜ್ಞಾನ ತಮ್ಮೆಲ್ಲರಿಗೂ ಸಿಗಲಿ ಅಂತಕ್ಕಂಥ ಸದುದ್ದೇಶದಿಂದ ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಈ ವಿಡಿಯೋವನ್ನು ಆಲಿಸ್ರಿ ಮತ್ತು GPSTR ನೇಮಕಾತಿಯ ಅಧ್ಯಯನಕ್ಕೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆರಂಭವನ್ನು ನೀವೆಲ್ಲರೂ ಮಾಡಿರಿ ಅಂತಕ್ಕಂಥ ಭಾವನೆಯೊಂದಿಗೆ ನಾನು ಇವತ್ತಿನ ಈ ವಿಡಿಯೋ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಮ್ಮ ಅಕಾಡೆಮಿಯ ವತಿಯಿಂದ ಬರ್ತಕ್ಕಂಥ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಶೀಘ್ರದಲ್ಲೇ ನಾವು GPSTR ಕುರಿತಾಗಿರ್ತಕ್ಕಂಥ ತರಗತಿಗಳನ್ನು ನಮ್ಮ ಅಕಾಡೆಮಿಯ ಮೂಲಕ ಆರಂಭಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು.